ಎಸ್ ತೀರ್ಪುಗಾರರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಮೊದಲ ಓವರ್ಗಾಗಿ 2026ರ ಸಾಲಿನ ಬಾಂಧವ್ಯ ಟ್ರೋಫಿಯ ಪ್ರಶಸ್ತಿಯ ಪಂದ್ಯಕೂಟ ಮೊದಲ ಓವರ್ ಮೊದಲ ಚೆಂಡು ಆರಂಭ. ಬ್ಲಾಕ್ ಹೋಲ್ ಚೆಂಡು ಬಹಳ ಉತ್ತಮ ರೀತಿಯ ಸೆತ ಔಟರ್ ರಾಜ್ ಮುಖಾಂತರವಾಗಿ ಒಂದೊಡ್ಡದ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮುಖಾಂತರವಾಗಿ ಒಂದೊಡ್ಡದ ಹೆಚ್ಚುವರಿ ಪೂರೈಕೆ. ಬ್ಯೂಟಿಫುಲ್ ಟೆರಬೈ ಒಳ ತೆರವು ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆ ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇಲ್ಲ. ಕ್ಷಣ ಮಾತ್ರ ಗೂಟ ರಕ್ಷಕನ ಭದ್ರ ಬಗಸೆಯಲ್ಲಿ ಸೇರ್ಕೊಳ್ತಾ ಇದೆ ಚೆಂಡು. ಡಾಟ್ ಬಾಲ್ ಗಳ ಸೇರ್ಪಡೆ ಮತ್ತೆ ಮೂರನೇ ಬಾರಿ ಶೇರು. ಮೊದಲ ಎರಡು ಚೆಂಡು ಮುಕ್ತಾಯ. ಕೇವಲ ಒಂದಾಟಗಳಿಗೆ ಮಾತ್ರ ಅವಕಾಶ ಕೂಡ ಲಭಿಸ್ತಾ ಇದೆ. ಮೊದಲ ಹೊದರಿ ಆಘಾತ. ಸಾಗರ್ ಹೊದರಿ ಆಘಾತನ ಕಾಣ್ತಾ ಇದೆ. ಮೊದಲ ಹೊದರಿ ಆಘಾತನ ಕಾಣ್ತಾ ಇದೆ. ಹೊಸ ಬ್ಯಾಟರ್ ಎಂಟ್ರಿ. ಮತ್ತೊಬ್ಬರು ಸಾಗರ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ನಾಲ್ಕನೇ ಬಾರಿ ಹೊಸ ಬ್ಯಾಟರ್ ಎಂಟ್ರಿ ಶೇಖನ ಪಡ್ಕೊಳ್ತಾ ಇದ್ದಾರೆ ಸಾಗರ್. ಫುಲ್ ಚಾಟ್ ಮಾಡುವ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ನಿರೀಕ್ಷಿತ ಹೊಡೆತಗಳ ದಾಖಲಿಸುವ ಪ್ರಯತ್ನದ ನಡುವೆ ಕೇವಲ ಒಂದಾಟಗಳಿಗೆ ಮಾತ್ರ ಅವಕಾಶ ಕೂಡ ಲಭಿಸ್ತಾ ಇದೆ. 2ಕ್ಕೆ ಕ್ರಮಿಸ್ತಾ ಇದೆ. ಇನ್ನು ಕೂಡ ಮೊದಲ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಮೊದಲ ಓವರ್ ಮುಕ್ತಾಯಕ್ಕಾಗಿ ಒಟ್ಟಾರೆ ಮೊತ್ತ 2ಕ್ಕೆ ಕ್ರಮಿಸ್ತಾ ಇದೆ. ಮೋಹನ ಸ್ಟ್ರೈಕನ್ನ ಪಡ್ಕೊಳ್ತಾ ಇದ್ದಾರೆ. ಬಾಲ ಉತ್ತಮ ರೀತಿಯ ಸೆತ. ನಿರೀಕ್ಷಿತ ಹೊಡೆತಗಳ ದಾಖಲಿಸುವ ಪ್ರಯತ್ನದ ನಡುವೆ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿ ಪೂರೈಕೆ. ಈಗ ಒಟ್ಟಾರೆ ಮೊತ್ತ 3ಕ್ಕೆ ಕ್ರಮಿಸ್ತಾ ಇದೆ. ಲಾಸ್ಟ್ ಬಾಲ್ ಟು ಗೋ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಮತ್ತೆ ಒಳ ತಿರುವು. ಬಹಳಷ್ಟು ಉತ್ತಮ ರೀತಿಯ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಮುಖಾಂತರವಾಗಿ ಒಂದೊಡ್ಡದ ಹೆಚ್ಚುವರಿ ಪೂರೈಕೆಯ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ಎಂಡ್ ಆಫ್ ನಂಬರ್ ವೆರಿ ಫಸ್ಟ್ ಓವರ್. ಫೈನಲ್ ಪಂದ್ಯದ ಮೊದಲ ಸೆಷನ್ನ ಮೊದಲ ಓವರ್ ಮುಕ್ತಾಯ. ಒಟ್ಟಾರೆ ಮೊತ್ತ 4ಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಹೊದರಿ ಆಘಾತನ ಕೂಡ ಕಾಣ್ತಾ ಇದೆ. ಈ ಮುಖಾಂತರವಾಗಿ 2ನೇ ಓವರ್ಗಾಗಿ ಪ್ರಕಾಶ. ಈ ಭಾಗದ ಮತ್ತೊಬ್ಬರು ಜನಪ್ರಿಯ ಆಟಗಾರರು ಕೂಡ ಅಂಕಣ ಹೊಳಭಾಗದಲ್ಲಿ ಮೊದಲ ಓವರ್ ಮುಕ್ತಾಯ. 2ನೇ ಓವರ್ ಆರಂಭ ಕೂಡ. ಮತ್ತೊಬ್ಬರು ಅನುಭವದ ಬದಲಿಕೆ ಅಸ್ತ್ರ ಪ್ರಕಾಶ 2ನೇ ಓವರ್ಗಾಗಿ. ಸ್ಲೋಹರ್ ಮಾದರಿ ಚೆಂಡು ಮತ್ತೆ ಅವಳ ಹತ್ತಿರ ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇದೆ. ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನದ ನಡುವೆ ಶತರಕ್ಷಣೆ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಮುಖಾಂತರವಾಗಿ 2 ಓಟದ ಹೆಚ್ಚುವರಿ ಪೂರೈಕೆನ ಕಾಣ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟಾರೆ ಮೊತ್ತ 6ಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಚೆಂಡು 2 ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇದೆ. ಮತ್ತೆ 2ನೇ ಬಾರಿ ಪ್ರಕಾಶ್ ಶಾರ್ಟ್ ಡೆಲಿವರಿ ಕಟ್ ಮಾಡುವ ಪ್ರಯತ್ನ. ಔಟರ್ ಜಾಗದ ಮುಖಾಂತರವಾಗಿ ಸುರಕ್ಷಿತ ಗ್ಯಾಪ್ ಶಾಟ್ ನ ದಾಖಲಿಸುವ ಪ್ರಯತ್ನದ ನಡುವೆ ಒಂದೊಡ್ಡದ ಹೆಚ್ಚುವರಿ ಪೂರೈಕೆ ಮುಖಾಂತರವಾಗಿ 7ಕ್ಕೆ ಕ್ರಮಿಸ್ತಾ ಇದೆ. 7
ಇನ್ನು ಕೂಡ ಅಂತಿಮ 4 ಚೆಂಡುಗಳು ಬರಬೇಕಾಗಿದೆ. ಎರಡನೇ ಓವರ್ನ ಮುಕ್ತಾಯಕ್ಕಾಗಿ ಮತ್ತೆ ಮೂರನೇ ಬಾರಿ ಪ್ರಕಾಶ ಮೋಹನ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಬಾಲ ಸುತ್ತಮುತ್ತ ಎಸೆತ, ನಿರೀಕ್ಷಿತ ಟೈಮಿಂಗ್ ಗಳು, ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬರ್ತಾ ಇದೆ. ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ, ಕೇವಲ 1 ಔಟ್ಗಳಿಗೆ ಮಾತ್ರ ಅವಕಾಶ ಕೊಡಲು ಬಯಸ್ತಾ ಇದೆ. 8ಕ್ಕೆ ಕ್ರಮಿಸ್ತಾ ಇದೆ. ಪ್ರತಿಯೊಂದು ಚೆಂಡಿನಲ್ಲಿ ಕೂಡ ಓಟಗಳಿಗೆ ಕಸಿಯುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. MNS ಕಿಂಗ್ಸ್ ಆಟಗಾರರು ಸ್ವಲ್ಪ ಮಟ್ಟಿಗೆ ನಿಧಾನ ಮಟ್ಟಿಗೆ ಸೇರಿತಾ ಇದೆ. ಓಟಗಳಿಗೆ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಪ್ರಕಾಶ್ ಬಾಲ ಸುತ್ತಮ ರೀತಿಯ ಸೆತ, ನಿರೀಕ್ಷಿತ ಹೊಡೆತಗಳ ದಾಖಲಿಸುವ ಪ್ರಯತ್ನದ ನಡುವೆ ಉತ್ತಮ ರೀತಿಯ ಶಾಸ್ತ್ರಕ್ಷಣೆ, ಕೇವಲ 1 ಔಟ್ಗಳಿಗೆ ಮಾತ್ರ ಅವಕಾಶ ಲಭಿಸಿದ್ರು. ಬಹುಶಃ ಶಾಸ್ತ್ರಕ್ಷಣೆ ಸ್ವಲ್ಪ ಮಟ್ಟಿಗೆ ವಿಳಂಬವನ್ನು ಮಾಡಿಕೊಂಡು ಮುಖಾಂತರವಾಗಿ 10ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು, 2ನೇ ಓವರ್ನ ಮುಕ್ತಾಯಕ್ಕಾಗಿ ಮತ್ತೆ 5ನೇ ಬಾರಿ ಪ್ರಕಾಶ್ ನೆಟ್ಟ ನೇರ ಹೊಡೆತ, ನಿರೀಕ್ಷಿತ ಹೊಡೆತ, ಮನ್ಬೌನ್ಸ್ ಅಂತಿಮ ಹಂತದಲ್ಲಿ ಸೀಮಾರೇಖೆ ಹಂಚಿನಲ್ಲಿ ಸಲಭದ ಶಾಸ್ತ್ರಕ್ಷಣೆ ದಾಖಲಿಸಿದ ಯುವ ಆಟಗಾರರು ಈ ಮುಖಾಂತರವಾಗಿ 11ಕ್ಕೆ ಕ್ರಮಿಸ್ತಾ ಇದೆ. ಲಾಸ್ಟ್ ಬಾಲ್ಟಿಗೂ 2ನೇ ಓವರ್ನ ಮುಕ್ತಾಯಕ್ಕಾಗಿ ಬಾಲ ಸುತ್ತಮ ರೀತಿಯ ಹೊಡೆತ, ಹೈ ಶಾಟ್ ಹೊಡೆತ, ಸಲಭದ ಕ್ಷೇತ್ರಕ್ಷಕನ ಭದ್ರಭಂಗದಲ್ಲಿ ಸೇರ್ಪಡ್ತಾ ಇದೆ. ಮುಖಾಂತರವಾಗಿ ಮತ್ತೊಂದು ಹೊತ್ತರಿ ಆಘಾತ. ವಿಕೆಟ್ ನಂಬರ್ 2 ಡೌನ್. ಮೋಹನ ಮೊದಲ ಲೀಗ್ ನಾಕ್ಔಟ್ ಮಾದರಿಯ ಈಗ ಹಂಗಣ ಹೊರ ಭಾಗಕ್ಕೆ ಕ್ರಮಿಸ್ತಾ ಇದ್ದಾರೆ. ಮುಖಾಂತರವಾಗಿ ಮತ್ತೊಂದು ಹೊದರಿ ಆಘಾತ. ಈಗ ಪಂದ್ಯಾಟದ ವೀಕ್ಷಣೆಗೆ ತಿಳಿತಾ ಇದ್ದಾರೆ. ಆ ಮುಖಾಂತರವಾಗಿ ಒಟ್ಟಾರೆ ಮತ್ತು ವಿಕೆಟ್ಸ್ ಅನ್ನ ಪಡ್ಕೊಂಡ್ರೆ ಪ್ರಕಾಶ ವರುಣ್ ಹೊಸ ಬ್ಯಾಟರ್ ಅಂಕಣ ಹೊಳಭಾಗದಲ್ಲಿ ಎಂಟ್ರಿನ ಟಿಕೆಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್ ರೇವು 3ನೇ ಓವರ್ಗಾಗಿ ಸ್ಲಾಹಾರ್ ಮಾದರಿಯ ಚೆಂಡು, ಹೊತ್ತೆ ಹೊಳ ತಿರುವು, ಡಾಟ್ ಬಾಲ್ಗಳ ಸೇರ್ಪಡೆ, ಚೆಂಡಿಗೂ ದಾಂಡಿಗೆ ಸಂಪರ್ಕಗಳ ಲಾಭವನ್ನು ಕೂಡ ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯ ಮುಖಾಂತರವಾಗಿ ಮತ್ತೆ 2ನೇ ಬಾರಿ ರೇವು ಅದರ ಯಾವಸ್ಕೊಂಡು ಬೇಯಿಸುವಂತ ಪ್ರಯತ್ನ. ಶನಕಾಲ ಗಾಳಿಯಲ್ಲಿ ಚೆಂಡು ಗುಟ್ರ ಸ್ವಲ್ಪ ಮಟ್ಟಿಗೆ 2ಕ್ಕೆ ಮುಖಾಂತರವಾಗಿ 2 ಆಟದ ಸೇರ್ಪಡೆಯ ಮುಖಾಂತರವಾಗಿ ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ಮುಖಾಂತರವಾಗಿ 13ಕ್ಕೆ ಕ್ರಮಿಸ್ತಾ ಇದೆ. 13 13 ಒಟ್ಟಾರೆ ಮೊತ್ತ. ಇನ್ನು ಕೂಡ 4 ಚೆಂಡುಗಳು ಬರಬೇಕಾಗಿದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಮೊದಲ ಸೆಷನ್ ಇನ್ನು ಕೂಡ ಅದ್ದೂರಿಯಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪ್ರಶಸ್ತಿಯ ಪಂದ್ಯಾಕೂಟ ಬಾಂಧವ್ಯ ಟ್ರೋಫಿ 2026. ಬ್ಯೂಟಿಫುಲ್ ಡೆಲಿವರಿ, ಎಕ್ಸಲೆಂಟ್ ಡೆಲಿವರಿ ಫ್ರಮ್ ರೇವಂತ್. ಮತ್ತೆ ಚೆಂಡು ಡಾಟ್ ಬಾಲ್ಗಳ ಸೇರ್ಪಡೆ, ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇಲ್ಲ. ಮೊದಲ 3 ಚೆಂಡು ಮುಕ್ತಾಯ. ಮತ್ತೆ 4ನೇ ಬಾರಿ ರೇವಾ ಒಟ್ಟಾರೆ ಮತ್ತೆ ಇನ್ನು ಕೂಡ 13ರಲ್ಲಿ ಸ್ಥಗಿತಗೊಳ್ಳುತ್ತಾ ಇದೆ. ಮತ್ತೆ 4ನೇ ಬಾರಿ ಮತ್ತೆ ಓಟಗಳಿಗೆ ಅವಕಾಶ ಕೂಡ ಲಭಿಸ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ಗಳ ಸೇರ್ಪಡೆ. ಅಂತಿಮ 2 ಚೆಂಡು 3ನೇ ಓವರ್ನ ಮುಕ್ತಾಯಕ್ಕಾಗಿ. ಸೇರ್ಪಡೆ
ಬಾಲ ಸುತ್ತಮರಿತ ಹೊಡೆತ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆರ್ಧರ್ಧಕ ಸೇರ್ಪಡೆ ಮುಖಾಂತರವಾಗಿ ಈ ಅಬ್బాయి ಬೋಲಕ್ ಸಿಂಗನಿ 20 ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 6 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಈ ಪಂದ್ಯಕ್ಕೆ ಕ್ರಮಿಸ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 6 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಬಾಲ ಸುತ್ತಮ ರೀತಿಯ ಹೊಡೆತ ನಿರೀಕ್ಷಿತ ಹೊಡೆತಗಳ ದಾಖಲಿಸುವ ಪ್ರಯತ್ನದ ನಡುವೆ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಶರತ್ ಶೆಟ್ಟಿ. ಸುಲಭದ ಕ್ಷೇತ್ರಾಕ್ಷಣೆ ಮುಖಾಂತರವಾಗಿ ಮತ್ತೊಂದು ಹೊದರಿ ಆಘಾತನ ಕಾಣ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 5 ಚೆಂಡುಗಳು ಬರಬೇಕಾಗಿದೆ. ಹೊಸ ಬ್ಯಾಟರ್ ಎಂಟ್ರಿ. ಇನ್ನು ಕೂಡ ಒಟ್ಟಾರೆ ಮೊತ್ತ 20ಕ್ಕೆ ಕ್ರಮಿಸ್ತಾ ಇದೆ. 20 ಕುಮಾರ ಹೊಸ ಬ್ಯಾಟರ್ ಎಂಟ್ರಿ. ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೂಡ ಅಂತಿಮ 5 ಚೆಂಡುಗಳು ಬರಬೇಕಾಗಿದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಬಾಂಧವ್ಯ ಟ್ರೋಫಿ 2026 ಸಾಲಿನ ಮೊದಲ 6-1 ಫೈನಲ್ ಪಂದ್ಯಾಟ ಈಗಾಗಲೇ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಅಂತಿಮ 5 ಚೆಂಡುಗಳು ಬರಬೇಕಾಗಿದೆ. ಪ್ರಯತ್ನದ ನಡುವೆ ಒಂದೊಟ್ಟದ ಸಂಪೂರ್ಣವಾಗಿ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಬಾಲ ಸುತ್ತಮ ರೀತಿಯ ಹೊಡೆತ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 4 ಓಟದ ಸೇರ್ಪಡೆ. ಅಂತಿಮ ಓವರ್ ನಲ್ಲಿ ಬೌಂಡ್ರಿಯನ್ನ ಕೂಡ ದಾಖಲಿಸುವ ಪ್ರಯತ್ನ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ 25ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 3 ಚೆಂಡು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಸ್ಟೆಂಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ನೋಮನ್ಸ್ ಲ್ಯಾಂಡ್. ಒಂದೋಟದ ಸೇರ್ಪಡೆ. ಒಂದರ ಬದಲಿಗೆ ಎರಡನೇ ಓಟುವ ಕಸಿಯುವ ಪ್ರಯತ್ನ. ಬಹುಶಃ ಡೈರೆಕ್ಟೆಡ್ ಮಿಸ್ ಆಗ್ತಾ ಇದೆ. ಬಹಳ ಉತ್ತಮ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಪ್ರಕಾಶ್. ಅಂತಿಮ ಹಂತದಲ್ಲಿ 2 ಓಟದ ಹೆಚ್ಚುವರಿ ಪೂರೈಕೆ. ಒಟ್ಟಾರೆ ಮೊತ್ತ 27ಕ್ಕೆ ಕ್ರಮಿಸ್ತಾ ಇದೆ. ಅಂತಿಮ 2 ಚೆಂಡು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಬಾಂಧವ್ಯ ಟ್ರೋಫಿ 2026 ಫೈನಲ್ ಪಂದ್ಯದ ಪ್ರಶಸ್ತಿಯ ಪಂದ್ಯಾಕೂಟದ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಪ್ರಯತ್ನ ಕ್ಷಣ ಮಾತ್ರ. ಗೊಟ್ಟು ರಕ್ಷಕನ ಭದ್ರಪಕಸೆಯಲ್ಲಿ ಚೆಂಡು ಸೇರ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಈ ಮುಖಾಂತರವಾಗಿ ಮತ್ತೊಂದು ಹೊದರಿ ಆಘಾತ. ಎಚ್ ಮಂಜುನಾಥ್ ಮತ್ತೊಬ್ಬರು ಹಳೆಯ ಹಿರಿಯ ಆಟಗಾರರು ಅಂಗಣ ಹೊರಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಹೊಸ ಬ್ಯಾಟರ್ ಎಂಟ್ರಿ. ಬಹಳ ಉತ್ತಮ ರೀತಿಯ ಹೊಡೆತ. ನಿರೀಕ್ಷಿತ ಹೊಡೆತಗಳ ದಾಖಲಿಸುವ ಪ್ರಯತ್ನದ ನಡುವೆ ಔಟ್ ಕಾಲ್ ಫಾರ್ ದಿ ಅಂಪೈರ್. ಕೇವಲ 1 ಔಟ್ಗಳಿಗೆ ಮಾತ್ರ ಅವಕಾಶಗಳು ಲಭಿಸ್ತಾ ಇದೆ. ಮುಖಾಂತರವಾಗಿ ಒಟ್ಟಾರೆ ಮೊತ್ತ 28. ಮೊದಲ ಸೆಷನ್ ಮುಕ್ತಾಯ. ಈಗ ಜಯಕ್ಕಾಗಿ
29 ಓಟಗಳು ಬರಬೇಕಾಗಿದೆ. ಬರಬೇಕಾಗಿದೆ. ಫೈನಲ್ ಪಂದ್ಯದ ಮೊದಲ ಸೆಷನ್ ಈಗಾಗಲೇ ಮುಕ್ತಾಯನ ಕಾಣ್ತಾ ಇದೆ. MNS ಕಿಂಗ್ಸ್ ತಂಡ 28 ಓಟಗಳನ್ನು ದಾಖಲಿಸುವ ಪ್ರಯತ್ನ ಯಶಸ್ಸನ್ನ ಪಡ್ಕೊಂಡ್ರು. ಘನತೆ ಗೌರವ ಮೊತ್ತವನ್ನು ದಾಖಲಿಸುವ ಪ್ರಯತ್ನಗಳನ್ನು ಮೊದಲ ಹಂತದಿಂದ ಕೂಡ ಅಂಕಣ ಒಳಭಾಗದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅಂತಿಮ ಹಂತದಲ್ಲಿ ಕೇವಲ 28 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಂತ ರಾಯಲ್ ಮಿರಾಜಿನ ತಂಡ ಈ ಭಾಗದ ಒಂದು ಜನಪ್ರಿಯ ತಂಡ. ಲೇಕಂ ನಾಕ್ಔಟ್ ಮಾದರಿಯ ಪಂದ್ಯಾಕೂಟದಿಂದ ಇಲ್ಲಿಯವರೆಗೂ ಕೂಡ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಬಂದಂತ ಒಂದು ತಂಡ ಈಗ ಫೈನಲ್ ಪಂದ್ಯಾಟದ ದ್ವಿತೀಯ ಇನ್ನಿಂಗ್ಸ್ ಆರಂಭವನ್ನ ಕಾಣಬೇಕಾಗಿದೆ. ಎಸ್, ಇಮಿಡಿಯೇಟ್ ಫೀಲ್ಡ್ ಸೆಟ್ ಮಾಡ್ಕೊಳ್ಳಿ. ಎಸ್, ಫೀಲ್ಡ್ ಸೆಟ್ ಮಾಡ್ಕೊಳ್ಬೇಕು. ಎಸ್, ಧನ್ಯವಾದ. ಫೀಲ್ಡ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಕ್ಷಣ ಮಾತ್ರ ಮೋಡ ಕವಿತ ವಾತಾವರಣಗಳು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ. ಜಯಕ್ಕಾಗಿ 24 ಎಸೆತ 29 ಓಟಗಳು ಬರಬೇಕಾಗಿದೆ. ಪ್ರಸ್ತುತ ಒಂದು ಪಂದ್ಯಾಕೂಟದಲ್ಲಿ ಕೂಡ ಬಹಳಷ್ಟು ಅತ್ಯುತ್ತಮ ಆಟಗಳನ್ನು ಕಸಿಯುವ ಪ್ರಯತ್ನ ಯಶಸ್ಸನ್ನ ಪಡ್ಕೊಂಡ ಒಂದು ಸಂಸ್ಥೆ ರಾಯಲ್ ಮಿರಾಜಿನ ತಂಡ. ನಿದ್ದೆ ಬರ್ತಾ ಇದೆ, ಮಾಡುವ ವಯಸ್ಸಿನಲ್ಲಿ ನಿದ್ದೆ ಮಾಡ್ತಾ ಇದೆ. ಈ ಒಂದು ಟೂರ್ನಮೆಂಟ್ಗೆ ಸಹಕಾರನ ನೀಡಿಕೊಟ್ಟಂತ ಎಲ್ಲ ಗಣ್ಯರು ಆಗಮಿಸಬೇಕು, ಮುಖ್ಯ ವೇದಿಕೆಯನ್ನ ಅಲಂಕರಿಸಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಮೊದಲಿಗೆ ಕೆಂಪೇಗೌಡರು, ಅರ್ಜುನ್ ಅವರು ಈ ಭಾಗದ ಬನ್ನಿ, ಎಲ್ಲ ಮುಖ್ಯ ವೇದಿಕೆ ಮೇಲೆ ಕುಳಿತುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ. ಕೆಂಪೇಗೌಡರು, ಅರ್ಜುನ್ ಅವರು, ಮುನೇಗೌಡರು, ರಾಹುಲ್, ಮೋಹನ್, ಶಶಿ, ನಿರಂಜನ್ ಇವರೆಲ್ಲರೂ ಕೂಡ ಈ ಟೂರ್ನಮೆಂಟ್ಗೆ ಪಾತ್ರಧಾರಿಗಳು. ದಯಮಾಡಿ ಮುಖ್ಯ ವೇದಿಕೆಯನ್ನ ಕಾಣಬೇಕು. ಈ ಫೈನಲ್ ಪಂದ್ಯಾಟವನ್ನು ವೀಕ್ಷಣೆ ಮಾಡಬೇಕು. ಮುಖ್ಯ ವೇದಿಕೆಯ ಮೇಲೆ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಮಳೆ ಬರುವ ಸಾಧ್ಯತೆ ಎಲ್ಲ ಕಾಣ್ತಾ ಇದೆ. 24 ಎಸೆತ 29 ಓಟಗಳು ಬರಬೇಕಾಗಿದೆ. ಅನ್ಸ್ಟಾಪಬಲ್ ಚೆಸ್ ಆರಂಭ. ಮಂಜುನಾಥ್ ಮೊದಲ ಓವರ್ಗಾಗಿ, ಶರತ್ ಜೊತೆಗೌಡಿಗಾಗಿ, ಎಸ್ ರೇವಂತ ಮೊದಲ ಕಿಂಗ್ ಪಿನ್ ಆಟಗಾರರು. ಮೊದಲ ಓವರ್ ಆರಂಭ. ಮೊದಲ ಚೆಂಡು ಸೀಮಾರೇಖೆಯ ಹಂಚಿನಲ್ಲಿ ಸ್ವಲ್ಪ ಮಟ್ಟಿಗೆ ತೀರ್ಪುಗಾರರ ತೀರ್ಪು. ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ರನ್ ಸೇರ್ಪಡೆ. ಮೊದಲ ಚೆಂಡು ಅನ್ಸ್ಟಾಪಬಲ್ ಚೇಸ್ ಆರಂಭ. ಬಾಂಧವ್ಯ ಟ್ರೋಫಿ 2026 ಮೊದಲ 6-1 ಮೊದಲ 6 ರನ್ ದಾಖಲಿಸಿದ್ರು. ಈಗ ಜಯಕ್ಕಾಗಿ 23 ಎಸೆತ 23 ಓಟಗಳು ಬರಬೇಕಾಗಿದೆ. ಎಸ್, ಕಳೆದ ಒಂದು ತಿಂಗಳಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಕೂಡ ಉತ್ತರಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಎಸೆತ, ನಿರೀಕ್ಷಿತ ಹೊಡೆತ, ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟದ ಸೇರ್ಪಡೆ. ಹನ್ನೆರಡಕ್ಕೆ ಕ್ರಮಿಸ್ತಾ ಇದೆ. ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಮೊದಲ ಓವರ್ ಈಗಾಗಲೇ ರಾಯಲ್ ಮಿರಾಜಿನ ತಂಡ ಮೇಲುಗೈ ಸಾಧಿಸ್ತಾ ಇದೆ. 12ಕ್ಕೆ ನೋ ಲಾಸ್. ಮತ್ತೆ 3ನೇ ಬಾರಿ ಮಂಜು. ನೋ ಬಾಲ್, ನಿಯಮ ಉಲ್ಲಂಘನೆ ಎಸೆತ
ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಘಟ್ಟದ ಸೇರ್ಪಡ 19ಗೆ ಕ್ರಮಿಸ್ತಾ ಇದೆ. ಜಯಕ್ಕಾಗಿ ಕೂಡ ಕೇವಲ 10 ಓಟಗಳು ಬರಬೇಕಾಗಿದೆ. 22 ಎಸೆತ 10 ಓಟಗಳು ಮಾತ್ರ ಬರಬೇಕಾಗಿದೆ. ಎಸ್, ಇಮಿಡಿಯೇಟ್ ಮೋಡ ಕವಿತ ವಾತಾವರಣ ಈಗಾಗಲೇ ರಾಹುಲ್ ಅಣ್ಣ, ಚೇಂಜ್ ಆಗ್ತಾ ಇದೆ. ರಾಹುಲ್ ಅಣ್ಣ ಸ್ಟೇಜ್ ಹತ್ರ ಬನ್ನಿ ಅಣ್ಣ. ಬಾಲ ಸುತ್ತಮ ರೀತಿಯ ಹೊಡೆತ ಸಿಂಹರಂಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆನಂದನ ತತ್ವದ ಚೆಸ್ ಈಗ ಫೈನಲ್ ಪಂದ್ಯಾಟದ ಕೇವಲ 3 ಓಟಗಳು ಮಾತ್ರ ಬರಬೇಕಾಗಿದೆ. ಮುಖಾಂತರವಾಗಿ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 2026ರ ಸಾಲಿನ ಮಹೋದಯ ಟ್ರೋಫಿ ಚಾಂಪಿಯನ್ಸ್, 2026ರ ಸಾಲಿನ ಚಾಂಪಿಯನ್ಸ್ ಆದಂತ ಈ ಭಾಗದ ಒಂದು ಜನಪ್ರಿಯ ತಂಡ ರಾಯಲ್ ಮೆರಾಜಿನ ತಂಡ 50,000 ಮತ್ತು ಆಕರ್ಷಕ ಮನದ ಟ್ರೋಫಿನ ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನಿ 25,000 ಮತ್ತು ಆಕರ್ಷಕ ಮನದ ಟ್ರೋಫಿ. ನಿಸ್ಸಂಶಯವಾಗಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ಕಸಿಯಲು ಅಂತಿಮ ಹಂತದಲ್ಲಿ ಫೈನಲ್ ಪಂದ್ಯದಲ್ಲಿ ವಿಫಲರಾದರೂ ಕೂಡ ಕಿಂಗ್ಸ್ ತಂಡ ಕೂಡ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡಿದ್ರು. ಅಂತಿಮ ಹಂತದಲ್ಲಿ ಫೈನಲ್ ಪಂದ್ಯದ ದ್ವಿತೀಯ ಸ್ಥಾನಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 25,000 ಮತ್ತು ಆಕರ್ಷಕ ಮಟ್ಟದ ಟ್ರೋಫಿ. ಕಳೆದ ಒಂದು ತಿಂಗಳಿನಲ್ಲಿ ಕರ್ನಾಟಕದ ರಾಜ್ಯದ ಹೆಮ್ಮೆಯ ನಾಯಕನ ಒಂದು ಹೆಸರಿನ ಒಂದು ಟೂರ್ನಮೆಂಟ್ ಅನ್ನು ಕೂಡ ವಿತರಿಸಿದ್ರು. ನಮ್ಮ ಜಗಣ್ಣವರು ಕೂಡ ಆಗಮಿಸಿದ್ದಾರೆ. ಈ ಭಾಗದ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು, ಶ್ರೀಯುತರು